ನಮಸ್ತೆ ಗೆಳೆಯರೇ, ಸ್ಟೇಟ್ ಅಫೇರ್ಸ್ ಕನ್ನಡ ಚಾನೆಲ್‌ಗೆ ಸ್ವಾಗತ. ಇವತ್ತು ದಿನಾಂಕ 6 ಏಪ್ರಿಲ್ 2024. ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಬೆಲ್ ಐಕಾನ್ ಅನ್ನು ಹಿಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಗೆಳೆಯರೇ, ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕೋಟು. ಚೈನೀಸ್ ವಾರಿಯರ್ ಸುನ್ ಜೋನ್ ಹೇಳ್ತಾನೆ ಗೆಳೆಯರೇ, ನೀವು ನಿಮ್ಮ ಸಾಮರ್ಥ್ಯವನ್ನ ಅರಿತುಕೊಳ್ಳದಿದ್ದರೆ ಅಥವಾ ಎದುರುಗಡೆ ಸಾಮರ್ಥ್ಯ ಬಗ್ಗೆ ನಿಮಗೆ ಅರಿವಿಲ್ಲದಿದ್ದರೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲದಿದ್ದರೆ ನೀವು ಒಂದು ಯುದ್ಧವನ್ನು ಕೂಡ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಿದ್ದು, ಎದುರಾಳಿಯ ಸಾಮರ್ಥ್ಯದ ಬಗ್ಗೆ ನಿಮಗೆ ಏನಾದರೂ ಅರಿವಿಲ್ಲದಿದ್ದರೆ ಒಂದು ಯುದ್ಧವನ್ನ ಗೆಲ್ಲಬಹುದು, ಮತ್ತೊಂದನ್ನು ಸೋಲಬಹುದು. ಅದೇ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಸಂಪೂರ್ಣತಃ ಅರಿವಿದ್ದು, ಎದುರಾಳಿಯ ಸಾಮರ್ಥ್ಯದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರಿವಿದ್ದಲ್ಲಿ ಒಂದು ಯುದ್ಧವನ್ನು ಕೂಡ ಸೋಲಲಾಗುವುದಿಲ್ಲ. ಎಲ್ಲ ಯುದ್ಧವನ್ನು ಕೂಡ ಗೆಲ್ಲಲು ಸಾಧ್ಯ ಅಂತ ಅವನು ಹೇಳ್ತಾನೆ. ಹಾಗೆ ನಮ್ಮ ಕಾಂಪಿಟೇಟಿವ್ ಜೀವನದಲ್ಲಿ, ಸ್ಪರ್ಧಾತ್ಮಕ ಜೀವನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಅರ್ಥ ಮಾಡಿಕೊಂಡು ನಮ್ಮ ಸ್ವಾಟ್ ಅನಾಲಿಸಿಸ್ ಮಾಡಿಕೊಂಡು ಮಾಡಿದ್ದಲ್ಲಿ ಈ ಸ್ಪರ್ಧಾತ್ಮಕ ಜೀವನ ಯಶಸ್ಸನ್ನ ಕಾಣಬಹುದನ್ನು ಹೇಳುತ್ತಾ ಇವತ್ತಿನ ಡಿಸ್ಕಷನ್ ಗೆ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಕ್ವಶನ್ ನಂಬರ್ 1, ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 4, ಏಪ್ರಿಲ್ 5, ಏಪ್ರಿಲ್ 6, ಏಪ್ರಿಲ್ 7. ಸರಿಯಾದ ಉತ್ತರ ಗೆಳೆಯರೇ ಏಪ್ರಿಲ್ 7. ಏಪ್ರಿಲ್ 6 ಸರಿಯಾದ ಉತ್ತರ. ಏಪ್ರಿಲ್ 6 ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಏಪ್ರಿಲ್ 6ರಂದು ವಿಶ್ವಸಂಸ್ಥೆಯು ಆಚರಣೆ ಮಾಡುತ್ತದೆ. ಯಾಕೆ ಅಂದರೆ ಕ್ರಿಕೆಟ್ ಸ್ಪೋರ್ಟ್ಸ್ ಒಂದು ಸಾಫ್ಟ್ ಡಿಪ್ಲೊಮ್ಯಾಸಿ ಅಂತಾನು ಯೂಸ್ ಮಾಡ್ತಾರೆ. ಅದರಿಂದ ಸಂಬಂಧಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರಗಳ ಮಟ್ಟದಲ್ಲಿ ಸಂಬಂಧವು ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಬೆಳೆಸಲು ಈ ಒಂದು ದಿನವನ್ನ ಆಚರಿಸಲಾಗುತ್ತೆ. ಇವತ್ತು ಕೂಡ ನ್ಯಾಷನಲ್ ಮ್ಯಾರಿಟೈಮ್ ಡೇ ಕೂಡ ಇದೆ. ಇವತ್ತು ಏಪ್ರಿಲ್ 6ರಂದು ನ್ಯಾಷನಲ್ ಮ್ಯಾರಿಟೈಮ್ ಡೇ ಅನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಸುಸ್ಥಿರ ಅಭಿವೃದ್ಧಿಗಾಗಿ 2030ರ ಕಾರ್ಯಸೂಚಿ ಘೋಷಣೆಯಲ್ಲಿ ಸಾಮಾಜಿಕ ಪ್ರಗತಿಗಾಗಿ ಕ್ರೀಡೆಯ ಪಾತ್ರವನ್ನ ಯುನೈಟೆಡ್ ಸ್ಟೇಟ್ಸ್ ಒತ್ತಿ ಹೇಳಿದೆ. ಕ್ರೀಡೆಯ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ವಿಶ್ವಸಂಸ್ಥೆಯ ಉದ್ದೇಶಗಳಿಗೆ ಕೊಡುಗೆಯನ್ನ ನೀಡಲು ಸಾಧ್ಯ ಎಂದು ವಿಶ್ವಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಸಮುದಾಯಗಳ ಸಬಲೀಕರಣಗೊಳಿಸುವಲ್ಲಿ ಉತ್ತಮ ಕೊಡುಗೆ ನೀಡುತ್ತಿರುವುದು ಅದು ಸ್ಪೋರ್ಟ್ಸ್. ಅದಕ್ಕಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಆಚರಿಸುತ್ತೇವೆ. ಕ್ವಶನ್ ನಂಬರ್ 2, ವಾಡಾ ವರದಿಯ ಪ್ರಕಾರ ಡೋಪಿಂಗ್ ನಿಯಮಗಳ ಉಲ್ಲಂಘನೆಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಚೀನಾ, ರಷ್ಯಾ, ಭಾರತ್ ಮತ್ತು ಇರಾನ್. ಸರಿಯಾದ ಉತ್ತರ ಗೆಳೆಯರೇ ಭಾರತ್. ಸರಿಯಾದ ಉತ್ತರ ಭಾರತ್. ಹಾಗಾದ್ರೆ ನೋಡೋಣ ಗೆಳೆಯರೆ. ಇಂಡಿಯಾ ರೆಕಾರ್ಡ್ಸ್ ಹೈಯೆಸ್ಟ್ ನಂಬರ್ ಆಫ್ ಫೀಲ್ಡ್ ಡೋಪ್ ಟೆಸ್ಟ್ ಅಮಾಂಗ್ ಕಂಟ್ರೀಸ್ ವಿತ್ 2000 ಆರ್ ಮೋರ್ ಟೆಸ್ಟ್. 2000 ಅಥವಾ 2000ಕ್ಕಿಂತ ಹೆಚ್ಚು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದಲ್ಲಿ ಭಾರತವು ರೆಕಾರ್ಡ್ ಹೈಯೆಸ್ಟ್ ನಂಬರ್ ಆಗಿದೆ. ಇದು ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಹೇಳುದು. ವರ್ಲ್ಡ್ ಆಂಟಿ ಡೋಪಿಂಗ್ ಇಸ್ ಅ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇದರ ಮುಖ್ಯ ಕಚೇರಿ ಬಂದು ಮಾಂಟ್ರಿಯಲ್, ಕೆನಡಾದಲ್ಲಿರ್ತಕ್ಕಂಥ ಮಾಂಟ್ರಿಯಲ್. ಇದರ ಸ್ಥಾಪನೆ 1999. ಇದರ ಮುಖ್ಯ ಯಾರಾಗಿರ್ತಕ್ಕಂಥ ವಿಟೋಲ್ಡ್ ಬಂಕಾ ಅವರು. ಇದು ವಾಡಾ ಮತ್ತು ವಾಡಾದಲ್ಲಿ ಇರ್ತಕ್ಕಂಥ ಭಾರತದ ಸುದ್ದಿ ಮತ್ತು ವಾಡಾದ ಅಬೌಟ್ ಬಗ್ಗೆ. ನೆಕ್ಸ್ಟ್, ವಿಶ್ವ 10K ಬೆಂಗಳೂರು ಓಟಕ್ಕೆ ಅಂತಾರಾಷ್ಟ್ರೀಯ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ವ್ಯಾಲೆರಿ ಆಡಮ್ಸ್, ಸಾನ್ಯಾ ರಿಚರ್ಡ್ಸ್ ರಾಸ್ನಾ, ಜಸ್ಟಿನ್ ಗ್ಲಾಟಿನ್, ಅರಂಟಿಸ್ಕಾ ಸಾಂಚನ್ ವಿಕಾರು. ಸರಿಯಾದ ಉತ್ತರಗಳೇ ವ್ಯಾಲೆರಿ ಆಡಮ್ಸ್. ಸರಿಯಾದ ಉತ್ತರ ವ್ಯಾಲೆರಿ ಆಡಮ್ಸ್. ಬೆಂಗಳೂರು 10K ಇದು ದಿಗ್ಗಜ ಅಥ್ಲೀಟ್ ವ್ಯಾಲೆರಿ ರಾಯಭಾರಿಯಾಗಿದ್ದಾರೆ. ಏಪ್ರಿಲ್ 28ರಿಂದ ನಡೆಯಲಿರುವ ನಗರದಲ್ಲಿ ನಿಗದಿಯಾಗಿರುವ ವಿಶ್ವ 10K ಬೆಂಗಳೂರು ಓಟಕ್ಕೆ ಅಂತಾರಾಷ್ಟ್ರೀಯ ರಾಯಭಾರಿಯಾಗಿ ನ್ಯೂಜಿಲೆಂಡ್ ನ ದಿಗ್ಗಜ ಶಾಟ್ ಪುಟ್ ಎಸೆತಗಾರ್ತಿ ವ್ಯಾಲೆರಿ ಆಡಮ್ ಅವರು ನೇಮಿಸಲಾಗಿದೆ. ಆಡಮ್ಸ್ ರವರು 2018 ಮತ್ತು 2012ರಲ್ಲಿ ಒಲಿಂಪಿಕ್ ಶಾಟ್ ಪುಟ್ ಅಲ್ಲಿ ಚಿನ್ನ ಗೋಲ್ಡ್ ಮೆಡಲ್ ಗೆದ್ದಿದ್ದರು. ಅಲ್ಲದೆ 2014 ಒಲಿಂಪಿಕ್ ನಲ್ಲಿ ಅವರು ಬ್ರಾಂಜ್ ಮೆಡಲ್ ಗೆದ್ದಿದ್ದರು. ಸಿಲ್ವರ್ ಮೆಡಲ್ ಅನ್ನ ಗೆದ್ದಿದ್ದರು. 2021ರಲ್ಲಿ ಅವರು ಬ್ರಾಂಜ್ ಮೆಡಲ್ ಅನ್ನ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಸದ್ಯ 39 ಆಡಮ್ಸ್ ಅವರು ವಿಶ್ವ ಅಥ್ಲೆಟಿಕ್ಸ್ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರತರಾಗಿದ್ದು. ಹಾಗಾದ್ರೆ ಸಾನಾ ರಿಚರ್ಡ್ಸ್ ರಾಸ್ನಕಾ ಅವರು 2023ರ ರಾಯಭಾರಿಯಾಗಿದ್ದರು. ಜಸ್ಟಿನ್ ಗ್ಲಾಟಿನ್ 2022, ಅರಾನ್ಸ್ಕಾ ಸಾಂಚನ್ ವಿಕಾರು ಇವರು 2021ರ ರಾಯಭಾರಿಯಾಗಿದ್ದಾರೆ. ಇದನ್ನ ಆಯೋಜನೆ ಮಾಡುತ್ತಿದ್ದರು TCS. ಅವರು ಎಷ್ಟನೇ ಆವೃತ್ತಿ? 16ನೇ ಆವೃತ್ತಿ. ನೆಕ್ಸ್ಟ್ 2024-25ನೇ ಆರ್ಥಿಕ ವರ್ಷದಲ್ಲಿ ದೇಶದ ಜಿಡಿಪಿ ಬೆಳವಣಿಗೆ ಎಷ್ಟು ಪ್ರಗತಿ ಕಾಣಲಿದೆ ಎಂದು RBI ಅಂದಾಜಿಸಲಿ? ಅದು 7%. 2024-25ನೇ
ಆರ್ಥಿಕ ವರ್ಷದಲ್ಲಿ ದೇಶದ ಜಿಡಿಪಿ ಬೆಳವಣಿಗೆಯು 7% ಪ್ರಗತಿ ಕಾಣಲಿದೆ ಎಂದು ಆರ್‌ಬಿಐ ಅಂದಾಜಿಸಿದೆ. ಸೊ 2023-24ನೇ ಆರ್ಥಿಕ ವರ್ಷದಲ್ಲಿ ಜಿಡಿಪಿಯು 7.6% ದಾಖಲಾಗಿದೆ ಎಂದು ಹೇಳಿದೆ. ಇದು ತ್ರೈಮಾಸಿಕ ಕ್ವಾರ್ಟರ್ ವೈಸ್ ಕೊಟ್ಟರೆ ಅದಕ್ಕೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ಈ ತರ ಎಕ್ಸಾಮ್ ಅಲ್ಲಿ ಬರುವ ಶಕ್ಯತೆ ಇರುತ್ತೆ. ಈ ಬಾರಿ ಮುಂಗಾರು ಸಾಮಾನ್ಯವಾಗಿರಲಿದ್ದು ಹಣದುಬ್ಬರ ಒತ್ತಡ ತಗ್ಗಲಿದೆ. ತಯಾರಿಕಾ ಮತ್ತು ಸೇನಾ ವಲಯಗಳ ಬೆಳವಣಿಗೆ ವೇಗವು ಸುಸ್ಥಿರವಾಗಿರಲಿದೆ ಎಂದು ದೇಶದ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಕೃಷಿ ಮತ್ತು ಗ್ರಾಮೀಣ ಚಟುವಟಿಕೆಗಳು ಸದೃಢವಾಗಿರಲಿವೆ. ಖಾರಿಫ್ ಅವಧಿಯಲ್ಲೂ ಫಸಲು ಸುಧಾರಿಸಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಬೇಡಿಕೆ ಹೆಚ್ಚಳ ಹಾಗೂ ಬಳಕೆಗೆ ಉತ್ತೇಜನವನ್ನು ಸಿಗಲಿದ್ದು ಅರ್ಥವ್ಯವಸ್ಥೆ ನೆರವಾಗಲಿದೆ ಎಂದಿದ್ದಾರೆ. ಸೊ ಸಿಮೆಂಟ್ ಉತ್ಪಾದನೆ ಚೇತರಿಕೆ ಕಾಣಲಿದೆ ಎಂದು ಕೂಡ ಹೇಳಿದ್ದಾರೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇಲ್ಲ ಎಂಬ ಪ್ರಶ್ನೆ ಕೆಳಗಿದೆ. ರಾಯಚೂರು, ಬಳ್ಳಾರಿ, ರಾಯಚೂರು, ಬೀದರ್. ಸೊ ಸರಿಯಾದ ಉತ್ತರಗಳಿರಿ ರಾಯಚೂರು. ಸರಿಯಾದ ಉತ್ತರ ಬೀದರ್ ನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಿಲ್ಲ. ಸೊ ನೋಡೋಣ ಗೆಳೆಯರೆ. ಸೊ ಉಷ್ಣ ವಿದ್ಯುತ್ ಸ್ಥಾವರಗಳ ಕಲ್ಲಿದ್ದಲು ಕೊರತೆ ಇಲ್ಲ. ರಾಜ್ಯದ ಮೂರು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮುಂದಿನ 12ರಿಂದ 18 ದಿನಕ್ಕೆ ಬೇಕಾದಷ್ಟು ಕಲ್ಲಿದ್ದಲು ಸಂಗ್ರಹವಿದ್ದು ಗುರಿ ಮೀರಿ ಉತ್ಪಾದನೆ ಗೊತ್ತಿದೆ ಎಂದು ರಾಜ್ಯದ ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ, ಬಳ್ಳಾರಿ ಉಷ್ಣ ವಿದ್ಯುತ್ ಸ್ಥಾವರ, ಯರಮಸ್ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಇದರಿಂದಾಗಿ ಬೇಸಿಗೆಯಲ್ಲಿ ಹೆಚ್ಚು ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಇಲಾಖೆ ಮೂಲಗಳು ತಿಳಿಸಿವೆ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆ. 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ? ಸಾರಾ ಗೋವಿಂದು, ಪ್ರವೀಣ್ ಶೆಟ್ಟಿ. ಮೇಲಿನವುಗಳಲ್ಲಿ ಯಾವುದೂ ಇಲ್ಲ. ಸೊ ಸರಿಯಾದ ಉತ್ತರಗಳಿವೆ ಮೇಲಿನ 2. ಸಾರಾ ಗೋವಿಂದು ಮತ್ತು ಪ್ರವೀಣ್ ಶೆಟ್ಟಿ ಅವರಿಗೆ ಕುವೆಂಪು ಸಿರಿಗನ್ನಡ ಪ್ರಶಸ್ತಿ ನೀಡಿದೆ. ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕೊಡಮಾಡುವ 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಕನ್ನಡ ಹೋರಾಟಗಾರರಾದ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಕನ್ನಡ ಸಾಹಿತ್ಯ ಪ್ರಶಸ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸೊ ಕ್ವಶನ್ ನಂಬರ್ 6 ನೋಡೋಣ ಗೆಳೆಯರೆ. ಯಾವ ದೇಶವು ಅತಿ ಹೆಚ್ಚು ಚಿನ್ನದ ಸಂಗ್ರಹವನ್ನು ಹೊಂದಿದೆ? ಅಮೆರಿಕ, ಜರ್ಮನಿ, ಇಟಲಿ, ಫ್ರಾನ್ಸ್. ಸೊ ಸರಿಯಾದ ಉತ್ತರಗಳಿವೆ ಅಮೆರಿಕ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಅನ್ನ ಹೊಂದಿದೆ. ಸೊ ಭಾರತದ ಎಲ್ಲಿ ಅತಿ ಹೆಚ್ಚು ಚಿನ್ನ ಸಂಗ್ರಹ ಹೊಂದಿದೆ? ಕೇಂದ್ರೀಯ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ ನಲ್ಲಿ. ಸೊ ಭಾರತದ ಚಿನ್ನದ ಮೀಸಲಾಗಿ 818 ಟನ್ ಆಗಿ ಅಮೆರಿಕದಲ್ಲಿ 8133 ಟನ್, 3353 ಟನ್, 3353 ಟನ್ ಹಾಗೂ 2451 ಟನ್, 2437 ಟನ್, 2329 ಟನ್. ಸೊ ಹಾಗಾದ್ರೆ ಭಾರತದ ಬಳಿ ಎಷ್ಟು ಟನ್ ಇದೆ? ಸೊ 812 ಟನ್. 812 ಟನ್. ಸೊ ಜನವರಿಯಲ್ಲಿ 8 ಟನ್ ಚಿನ್ನ ಖರೀದಿಸಿಟ್ಟ ಆರ್‌ಬಿಐ. ಸೊ ಈ ತರ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಕೇಳುವುದು. ಭಾರತದ ಬಳಿ ಎಷ್ಟು ಚಿನ್ನ ಈಗ ಮೀಸಲಾಗಿದೆ ಅಂತಾನು ಕೂಡ ಈ ಸಲ ಪ್ರಶ್ನೆಯನ್ನು ಕೇಳಬಹುದು. ಸೊ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ ಅದಕ್ಕೆ ಭಾರತದ ಬಳಿ 812 ಟನ್ ಈಗ ಮೀಸಲಾಗಿದೆ. ಸೊ ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಆರ್ಥಿಕ ಸಲಹಾ ಸಮಿತಿ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಸರಿಯಾದ ಉತ್ತರ ಶೆಫಾಲಿ ಶರಣ್, ರಾಕೇಶ್ ಮೋಹನ್, ಸಂಜಯ್ ನಾಯರ್, ಅಜಯ್ ಬಂಗಾಲ್. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ರಾಕೇಶ್ ಮೋಹನ್ ಅವರು ಆರ್ಥಿಕ ಸಲಹಾ ಸಮಿತಿಯ ಆರ್ಥಿಕ ಸಲಹಾ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಸೊ ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡ್ಬೇಕಂದ್ರೆ ಇದನ್ನ 1944ರಲ್ಲಿ ಸ್ಥಾಪನೆ ಮಾಡಲಾಯಿತು. ಒಟ್ಟು ಸದಸ್ಯರ ಸಂಖ್ಯೆ 189. ಭಾರತವು ಕೂಡ ಇದರ ಸದಸ್ಯತ್ವವನ್ನು ಹೊಂದಿದೆ. ಸೊ 5 ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಗಳು ಇರತಕ್ಕಂಥದ್ದು. ಒಂದು IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IDA ಅಂದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, IFA ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಮಲ್ಟಿಲ್ಯಾಟರಲ್ ಗ್ಯಾರಂಟಿ ಏಜೆನ್ಸಿ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ದಿ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಇಂಡಿಯಾ is not a member of ICSID. So major report, Human Capital Index and World Development Report. ಸೊ ಅಜಯ್ ಬಂಗಾ ಅವರು ಈ ಪ್ರಸ್ತುತ ವರ್ಲ್ಡ್ ಬ್ಯಾಂಕ್ ನ ಚೇರ್ಮನ್ ಆಗಿದೆ, ಪ್ರೆಸಿಡೆಂಟ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶೆಫಾಲಿ ಶರಣ್ ಅವರು ಪ್ರಸಾರ ಭಾರತಿಯ ಚೇರ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ, ಪ್ರೆಸೆಂಟ್ಲಿ ಅಪಾಯಿಂಟೆಡ್. So question number 8 ಗಳಿದ್ರೆ, where was the new generation ballistic missile Agni Prime successfully flight tested by Strategic Force Command and DRDO? So ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ ಪ್ರೈಮ್ ಅನ್ನು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಮತ್ತು DRDO ಯಶಸ್ವಿಯಾಗಿ ಪರೀಕ್ಷಿಸಿದ್ದು ಎಲ್ಲಿ? ತಮಿಳುನಾಡು, ಆಂಧ್ರಪ್ರದೇಶ್, ಕೇರಳ, ಒಡಿಶಾ. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಒಡಿಶಾ ಕೋಸ್ಟ್ ಗಾರ್ಡ್. ಒಡಿಶಾ. ಸೊ ನೋಡೋಣ ಗೆಳೆಯರೆ. ಸೊ ಅಗ್ನಿ ಪ್ರೈಮ್ ಕ್ಷಿಪಣಿ ರಾತ್ರಿ ಉಡಾವಣೆ ಯಶಸ್ವಿ ಪ್ರಯೋಗ. ಸೊ ಅಣ್ವಸ್ತ್ರ ಸಾಮರ್ಥ್ಯದ ಹೊಸ ಪೀಳಿಗೆ ಖಂಡಾಂತರ ಕ್ಷಿಪಣಿ ಅಗ್ನಿ ಪ್ರೈಮ್ ರಾತ್ರಿ ಉಡಾವಣೆ ಭಾರತ ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ
ಅಬ್ದುಲ್ ಕಲಾಂ ದ್ವೀಪದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದೆ. ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನೆರವೇರಿಸಿ ದೇಶದ ಶತ್ರು ನಿಗ್ರಹ ಸಾಮರ್ಥ್ಯವನ್ನ ಹೆಚ್ಚಿಸಿದೆ. ಸೊ ಅದರ ಬಗ್ಗೆ ಗೆಳೆಯರೆ ಅಗ್ನಿ ಪ್ರೈಮ್ ಬಗ್ಗೆ ಮಾತಾಡಬೇಕಂದ್ರೆ ಇಸ್ ಅಡ್ವಾನ್ಸ್ಡ್ ವೇರಿಯಂಟ್ ಆಫ್ ದ ಅಗ್ನಿ ಕ್ಲಾಸ್ ಆಫ್ ಮಿಸೈಲ್ being developed by Indian DRDO is the sixth missile. So ಇದು ಅಗ್ನಿ P6. In the Agni series, here is a Samso type medium range ballistic missile. So launch pad is canister launched road missile, two-stage solid propellant missile with a composite propellant approximately 10.5 meters, about 11.5 meters. So ಇದರ ರೇಂಜ್ ಇಂಪಾರ್ಟೆಂಟ್ ಇರೋದು ಗೆಳೆಯರೆ, ಇದು 1000ದಿಂದ 2000 ಕಿಲೋಮೀಟರ್ ವರೆಗೆ ಇರುತ್ತದೆ. ಸೊ ಮ್ಯಾನ್ಯೂವರಬಲ್ ರೀಸೆಂಟ್ಲಿ ವೆಹಿಕಲ್ ಆರ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ವೆಹಿಕಲ್. ಸೊ ಇದು ಆಗಿದೆ ಲೆಸ್ ದನ್ 10 ಮೀಟರ್ ಸರ್ಕ್ಯುಲರ್ ಎರರ್ ಪ್ರೊಬಬಲ್. ಸೊ ಇದು ಅಗ್ನಿ 5-6 ಬಗ್ಗೆ ಅಗ್ನಿ ಪಿ ಬಗ್ಗೆ. ಸೊ ನೆಕ್ಸ್ಟ್ ಪ್ರತಿಷ್ಠಿತ ವಿಶ್ವಕರ್ಮ ಪ್ರಶಸ್ತಿ 2024ರಲ್ಲಿ ಯಾರಿಗೆ ನೀಡಲಾಯಿತು? ಎಸ್ಜೆವಿಎನ್ ಲಿಮಿಟೆಡ್, ಭಾರತೀಯ ಎಲೆಕ್ಟ್ರಿಕಲ್ ಲಿಮಿಟೆಡ್, ಟಾಟಾ ಗ್ರೂಪ್ಸ್ ಅಂಡ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಸೊ ಸರಿಯಾದ ಉತ್ತರ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಎಸ್ಜೆವಿಎನ್ ಲಿಮಿಟೆಡ್. ಸೊ 15ನೇ ಆವೃತ್ತಿಯ ಸಿಐಡಿಸಿ ವಿಶ್ವಕರ್ಮ ಅವಾರ್ಡ್ಸ್ 2024ಗಳನ್ನ ಎಸ್ಜೆವಿಎನ್ ಲಿಮಿಟೆಡ್ ಅವರಿಗೆ ನೀಡಲಾಗಿದೆ. ಇಟ್ಸ್ ಅ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾಂಟ್ರಿಬ್ಯೂಷನ್. So conferred with the Achievement Award for creating a social development and impact, CIDC partnership progress to. ಅಗರ್ CIDC ವಿಶ್ವಕರ್ಮ ಪ್ರಶಸ್ತಿ ಬಗ್ಗೆ ಮಾತನಾಡಬೇಕೆಂದರೆ how become a epitome of the recognizing organization and individual for their initiative across the various fields including corporate social responsibility, contributing significantly to the growth and sustainable development of the nation. ಸೊ ದಿನಕ್ಕೊಂದು ಪ್ರಶ್ನೆ ಗೆಳೆಯರೆ. ಸೊ ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಬೋರ್ ಟೈಗರ್ ರಿಸರ್ವ್ ಜಿಲ್ಲೆಯಲ್ಲಿ 2014ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಯಿತು. ಇತ್ತೀಚೆಗೆ ಬಂಗಾಪುರ್ ಅಂಡ್ ಇಂಗ್ನಿ ಅರಣ್ಯ ಶ್ರೇಣಿಗಳಲ್ಲಿ ವನ್ಯಜೀವಿ ಸಫಾರಿ ಉಪಕ್ರಮಗಳಾಗಿ 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ. ಇದು ವಾರ್ಧಾ ಜಿಲ್ಲೆಯಲ್ಲಿರುವ ಭಾರತ ಅತ್ಯಂತ ಚಿಕ್ಕ ಹುಲಿಯ ಪ್ರದೇಶವಾಗಿದೆ. ಸೊ ವಿವಿಧ ಬಂಗಾಲ್ ಹುಲಿಗಳ ಆವಾಸ ಸ್ಥಾನಗಳ ನಡುವೆ ನೆಲೆಗೊಂಡಿರುವ ಇದು ಪೆಂಚ್, ನಾಗ್ಜಿರಾ, ನವೇಗಾಂವ್, ಕರಂಡ್ಲಾ, ತಡೋಬಾ, ಅಂಧಾರಿ, ಮೇಲ್ಗಾಡ ಮತ್ತು ಸತ್ಪುರಾ ಮೀಸಲು ಪ್ರದೇಶ ಒಳಗೊಂಡು ಈ ಪ್ರದೇಶವು ಒಣ ಪತನಶೀಲ ಅರಣ್ಯ ಸಸ್ಯ ವರ್ಗವನ್ನು ಹೊಂದಿದೆ ಮತ್ತು ಬೋರ್ ಅಣೆಕಟ್ಟು ಒಳಚರಂಡಿ ಜಲಾನಯನ ಪ್ರದೇಶವನ್ನು ಕೂಡ ಹೊಂದಿದೆ. ಸೊ ನೆಕ್ಸ್ಟ್ ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಇಂಪಾರ್ಟೆನ್ಸ್ ಪ್ರಚಲಿತ ಘಟನೆ. ಯಾವ ಸೋಂಕನ್ನು ಪತ್ತೆ ಹಚ್ಚಲು ಟ್ರೋನಾಟ್ ಪರೀಕ್ಷೆ ನಡೆಸಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅನುಮೋದಿಸಿದೆ? ಡೆಂಗು, ನಿಪಾಹ, ಮಲೇರಿಯಾ, ಕ್ಷ. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ನಿಪಾಹ. ಸೊ ಭಾರತದಲ್ಲಿ ವಿಜ್ಞಾನಿಗಳನ್ನು ಗೌರವಿಸಲು ಸ್ಥಾಪಿಸಲಾದ ಹೊಸ ಪ್ರಶಸ್ತಿ ಯಾವುದು? ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ. ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹನ ನೌಕೆಯ ಹೆಸರೇನು? ವಿಕ್ರಾಂತ್. ಸೆಪ್ಟೆಂಬರ್ 2023ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿದೆ? ನ್ಯೂಯಾರ್ಕ್. ಭಾರತದ ನಗರಗಳಾದ್ಯಂತ 10,000 ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ಬಸ್ಗಳನ್ನು ನಿಯೋಜಿಸಲು ಭಾರತ ಯಾವ ದೇಶದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸುದ್ದಿಯಲ್ಲಿ ಕಂಡುಬರುವ ಚೌಸತ್ ಯೋಗಿನಿ ದೇವಾಲಯವು ಯಾವ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಯಲ್ಲಿದೆ? ಮಧ್ಯಪ್ರದೇಶ್. ಯಾವ ಭಾರತೀಯ ಸಶಸ್ತ್ರ ಪಡೆ ಆಪರೇಷನ್ ಸಜಾಗ್ ಡ್ರಿಲ್ ಅನ್ನು ನಡೆಸಿತು? ಭಾರತೀಯ ಕೋಸ್ಟ್ ಗಾರ್ಡ್. ಸೊ ಇತ್ತೀಚೆಗೆ ಪರಿಚಯಿಸಲಾದ 178ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2023 ಯಾವುದಕ್ಕೆ ಸಂಬಂಧಿಸಿದೆ? ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33 ಸೀಟುಗಳನ್ನ ಮೀಸಲಿಡಿಸುವುದು. ಸೊ ಈ ಕೆಳಗಿನ ಯಾವ ರಾಜ್ಯವು ಬಾಲವಾಟಿಕಾ ಯೋಜನೆಯ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯವಾಗಿದೆ? ಉತ್ತರಾಖಂಡ್. ಕೆಳಗಿನ ಯಾವ ರಾಜ್ಯಗಳ ತಂಬಾಕು ನಿಯಂತ್ರಣ ಕೋಶವು ಡಬ್ಲ್ಯೂ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ತಂಬಾಕು ರಹಿತ ದಿನ 2023 ಪ್ರಶಸ್ತಿ ಪಡೆದುಕೊಂಡಿದೆ? ಮೇಘಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿದ ನೋವಾ ಕಕೋವಾ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಉಕ್ರೇನ್. ಈ ಕೆಳಗಿನವುಗಳಲ್ಲಿ ಯಾವುದು 8 ಕೋರ್ ಕೈಗಾರಿಕೆಗಳನ್ನ ಇಂಡಸ್ಟ್ರಿಗಳನ್ನ ಹೊಂದಿದೆ? ಸೊ ಉಕ್ಕು, ಸಿಮೆಂಟ್, ಕಲ್ಲಿದ್ದಲು ಎಲ್ಲವೂ. ಆನ್ಸರ್ ಮೇಲಿನ ಎಲ್ಲವೂ ಡಿ ಆಪ್ಷನ್. ಇತ್ತೀಚೆಗಷ್ಟೇ ಆರ್ಬಿಐನ ಗ್ರಾಹಕ ಸೇವೆ ಮಾನದಂಡಗಳ ಪರಾಮರ್ಶೆ ಸಮಿತಿ ತನ್ನ ವರದಿಯನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಈ ಸಮಿತಿಯ ಮುಖ್ಯಸ್ಥರು ಯಾರು? ಪಿ ಕಣುಂಗೋ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ MH-16 ರೋಮಿಯೋ ಕುರಿತು ಈ ಕೆಳಗಿನಲ್ಲಿ ಯಾವುದು ಅತ್ಯುತ್ತಮ ವಿವರಣೆ ಆಗಿದೆ? ಸರಿಯಾದ ಉತ್ತರ ಇದೊಂದು ಕಡಲ ಹೆಲಿಕಾಪ್ಟರ್ ಆಗಿದೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಶಕ್ತಿಕಾಂತ್ ದಾಸ್ ಅವರನ್ನು ಲಂಡನ್ ನಲ್ಲಿ ಸೆಂಟ್ರಲ್ ಬ್ಯಾಂಕಿಂಗ್ 2023 ವರ್ಷದ ಗವರ್ನರ್ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಹಾಗಾದರೆ ಈ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ RBI ಗವರ್ನರ್ ಯಾರು?
ರಘುರಾಮ್ ರಾಜನ್. ಸರಿಯಾದ ಉತ್ತರ ರಘುರಾಮ್ ರಾಜನ್. ಸೊ ಇಷ್ಟು ಹೇಳ್ತಾ ಗೆಳೆಯರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ತಾ ಇದೀವಿ. ಸೊ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಥವಾ ನಮ್ಮ ಹಿಂದಿನ ವಿಡಿಯೋಗಳು ನೋಡಿರಲಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಹಿಂದಿನ ವಿಡಿಯೋಗಳು ನೋಡಿರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಡೀಟೇಲ್ ಆಗಿ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು, ನಮಸ್ಕಾರ.